ಮತ್ತೊಮ್ಮೆ ಐಎಂ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ದಿನ 389ನೇ ರ್ಯಾಂಕ್ ಪಡೆದಿರುವಂತಹ IPS ಅಧಿಕಾರಿ ಆಗ್ತಿರುವಂಥ ಮನೋಜ್ ಅವರಿಗೆ ಸಂದರ್ಶನ ಮಾಡುವ ಈ ವಿಡಿಯೋ ಎಲ್ಲರೊಂದಿಗೆ ಹಂಚಿಕೊಳ್ಳಿ, ಹಾಗೂ ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಬೇಡಿ. ಈ ಚಾನಲ್ನ ಸ್ಲೋಗನ್ ಏನು ಅನ್ನೋದು ನಿಮ್ಮೆಲ್ಲರಿಗೂ ಈಗ ಗೊತ್ತಾಗಿದೆ, ಮೈ ಪಾತ್ ಮೈ ಫ್ಯೂಚರ್. ಈ ವಿಡಿಯೋ ನೋಡಿದ ನಂತರ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಈಗ ಮನೋಜ್ ಅವರೊಂದಿಗೆ ಮಾತನಾಡೋಣ ಬನ್ನಿ. ಈ UPSC ಪರೀಕ್ಷೆ ಇದೆಯಲ್ಲ, ಸಿವಿಲ್ ಸರ್ವಿಸ್ ಪರೀಕ್ಷೆ, ಅದು ನಾನು ಮೊದಲೇ ಹೇಳಿದೆ ಸ್ವಲ್ಪ ಕಠಿಣವಾಗಿರುತ್ತೆ ಅಂತ ಹೇಳಿ. ಯಾತಕ್ಕೆ ಅಂತಂದರೆ ದಟ್ ಈಸ್ ದ ಮೇಜರ್, ಅಂದರೆ ಟಾಪ್ ಮೋಸ್ಟ್ ಗೌರ್ಮೆಂಟ್ ಜಾಬ್ಸ್ಗೆ ಅದಕ್ಕೆ ತಯಾರಿ ನಡೆಸುವಂಥದ್ದಾಗಿರುತ್ತೆ. ಇಂತಹ ಹುದ್ದೆಗಳಿಗೆ ತಯಾರಿ ನಡೆಸಬೇಕಾದಾಗ ಸಲಹೆಗಳು ನಮಗೆ ಬಹಳ ಬೇಕಾಗಿರುತ್ತೆ, ಹಾಗೂ ಟಿಪ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಆ ಟಿಪ್ಸ್ಗಳು ಬಹಳ ಬೇಕಾಗಿರುತ್ತೆ. ಬನ್ನಿ, ಮನೋಜ್ ಅವರಿಂದ ನಾವು ಒಂದಷ್ಟು ಟಿಪ್ಸ್ ತಗೊಳ್ಳೋಣ. ಸಿವಿಲ್ ಸರ್ವಿಸ್ ಎಕ್ಸಾಮ್ ಪ್ರಿಪರೇಷನ್ಗೆ ಯಾವ ರೀತಿಯಾಗಿ ಮಾಡಿಕೊಂಡ್ರೆ ನಮ್ಮ ಕನಸು ಕೂಡ ನನಸಾಗುತ್ತೆ ಅಂತ ತಿಳ್ಕೊಳ್ಳೋಣ. UPSC ಪ್ರಿಪೇರ್ ಆಗ್ತಾ ಇರೋರಿಗೆ ನನ್ನ ಕೆಲವು ಸಜೆಷನ್ಸ್ ಅಂದರೆ UPSC ಪ್ರಿಪರೇಷನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ನಮ್ಮ ಮೇಲೆ ನಾವಿಡುವಂಥ ಒಂದು ಕಾನ್ಫಿಡೆನ್ಸ್ ಇರ್ಬೋದು, ನಮ್ಮಲ್ಲಿ ನಮ್ಮ ಗೋಲ್ ಬಗ್ಗೆ ಇರೋ ಕ್ಲಾರಿಟಿ ಇರ್ಬೋದು. ಸೊ ಅದರಿಂದಾಗಿ UPSC ಪ್ರಿಪರೇಷನಲ್ಲಿ ಒಂದು 3-4 ಇಯರ್ಸ್ ತೊಗೊಂಡ್ರೂ ಕೂಡ ಪರವಾಗಿಲ್ಲ. ಬಟ್ UPSC ಒಂದ್ಸಲ ಕ್ಲಿಯರ್ ಮಾಡಿದ್ರೆ ನಾವು ಲಕ್ಷಾಂತರ ಜನರ ಲೈಫ್ನ ಚೇಂಜ್ ಮಾಡೋವಂಥ ಒಂದು ನಮಗೆ ಪವರ್ ಇರುತ್ತೆ, ನಮಗೆ ರಿಸೋರ್ಸಸ್ ಇರುತ್ತೆ. ಸೊ ಅದರಿಂದಾಗಿ ನಾವು ಎಷ್ಟೋ ಜನ ಒಂದು ಬಡ ಕುಟುಂಬದಿಂದ ಬಂದಿರ್ತೇವೆ, ಕನ್ನಡ ಮೀಡಿಯಮಿಂದ ಬಂದಿರ್ತೇವೆ, ಹಳ್ಳಿ ರೀಜನಿಂದ ಬಂದಿರ್ತೇವೆ. ಬಟ್ ನಾವು ಒಂದು ಗ್ರಾಸ್ ರೂಟ್ಸಲ್ಲಿ ಏನೇನು ಇಶ್ಯೂಸ್ ಇದೆ ಅಂತ ನೋಡಿರ್ತೇವೆ. ಆ ಇಶ್ಯೂಸ್ನ ನಾವು ಒಬ್ಬ ಅಧಿಕಾರಿಯಾಗಿ ರಿಸಾಲ್ವ್ ಮಾಡೋದಕ್ಕೆ ನಾವು ಆ ಪವರ್ ಸಿಗುತ್ತಲ್ವ, ಅದನ್ನು UPSC ಪ್ರೊವೈಡ್ ಮಾಡುತ್ತೆ. ಸೊ ಅದರಿಂದ ನಿಮಗೆ ಆ ಕ್ಲಾರಿಟಿ ಇದೆ UPSC ಮಾಡಬೇಕು, ನಿಮಗೆ ಆ ಕಾನ್ಫಿಡೆನ್ಸ್ ಇದೆ ನಾನು UPSC ಮಾಡ್ತೇನೆ ಅಂತ, ಆ ಥರ ಇದ್ದರೆ UPSCನ ದಯವಿಟ್ಟು ಟ್ರೈ ಮಾಡಿ. ಸೊ ಮತ್ತು UPSCಯಲ್ಲಿ ಅನದರ್ ಮೇಜರ್ ಫ್ಯಾಕ್ಟರ್ ಈಸ್ ಹಾರ್ಡ್ ವರ್ಕ್. ಅಂದರೆ ಈಗ ಏನಾಗ್ತಾ ಇದೆ ಅಂದರೆ UPSC ತುಂಬ ಕಾಂಪಿಟೇಟಿವ್ ಆಗ್ತಾ ಇದೆ. ಕೇವಲ IAS IPSನಲ್ಲೇ ಕೇವಲ 330 ಪೊಸಿಷನ್ಸ್ ಇದೆ, ಅದಕ್ಕೆ ಲಕ್ಷಾಂತರ ಸ್ಟೂಡೆಂಟ್ಸ್ ಬರಿತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ, ಎಷ್ಟೋ ಜನ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ IIT IIMಗಳಿಂದ ಅಥವಾ MBBS ಮಾಡಿ MD ಮಾಡಿ ವರ್ಲ್ಡ್ ಬ್ಯಾಂಕಲ್ಲಿ ವರ್ಕ್ ಮಾಡಿ ಅಥವಾ ಫಾರಿನ್ ಯೂನಿವರ್ಸಿಟೀಸಿಂದ ರಿಟರ್ನ್ ಆಗಿ ಬಂದಿರ್ತಾರೆ. ಸೊ ಇವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ದ ಓನ್ಲಿ ಅಸ್ತ್ರ ಅಂದರೆ ಅದು ಹಾರ್ಡ್ ವರ್ಕ್ ಮಾತ್ರ. ಸೊ ಏನಾಗುತ್ತೆ, ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ವೆನ್ ಎವರ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್ ಎನಫ್. ಸೊ ಯಾರು ಹಾರ್ಡ್ ವರ್ಕ್ನ ರೈಟ್ ಡೈರೆಕ್ಷನಲ್ಲಿ ಮಾಡ್ತಾರೆ, ಸೊ ಅಲ್ಲಿ ಅವರಿಗೆ ಸಕ್ಸಸ್ ಸಿಗುತ್ತೆ. ನನ್ನ ಕೇಸಲ್ಲೂ ಕೂಡ ನಾನು ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಕಂಟಿನ್ಯೂಸ್ ಆಗಿ ಮತ್ತು ಕನ್ಸಿಸ್ಟೆಂಟ್ ಆಗಿ ನಿಯರ್ಲಿ 12 to 15 ಅವರ್ಸ್ ಓದ್ತಾ ಇದ್ದೆ. ಅಲ್ಲೇನಾಯಿತು, ಯಾರು 6 ಅವರ್ಸ್ ಓದ್ತಾರೆ ಮತ್ತು ಯಾರು 12 ಅವರ್ಸ್ ಓದ್ತಾರೆ, ಇಲ್ಲೇ ಡಬಲ್ ಎಫರ್ಟ್ಸ್ ಆಗಿಬಿಡುತ್ತೆ. ಸೊ ಆ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಕೂಡ ಬೇಕಾಗುತ್ತೆ. ಇನ್ನೊಂದು, ದೇರ್ ಇಸ್ ಎ ವೆರಿ ಬ್ಯೂಟಿಫುಲ್ ಕೋಟ್, ದಟ್ ಈಸ್ ಇಫ್ ಯು ವಾಂಟ್ ಸಮಥಿಂಗ್ ಬ್ಯಾಡ್ ಎನಫ್ ದ ಯೂನಿವರ್ಸ್ ವಿಲ್ ಅಲೈನ್ ಇಟ್ ಸೆಲ್ಫ್ ಟು ಮೇಕ್ ಇಟ್ ಹ್ಯಾಪನ್ ಅನ್ನೋ ಥರ. ಸೊ ಅಂದರೆ ನಮಗೆ ನಮ್ಮ ಲೈಫಲ್ಲಿ ಒಂದು ಗುರಿ ಇದೆ, ಆ ಗುರಿ ನಮಗೆ ಎಷ್ಟು ಬೇಕು, ನಮಗೆ ಆ ಗುರಿ ಸಾಧಿಸಲೇಬೇಕು ಅನ್ನೋ ಒಂದು ಛಲ ಇದೆ ಅಂದರೆ ದ ಯೂನಿವರ್ಸ್ ವಿಲ್ somehow find the right mentors, we will find the right people in our life to help us to achieve that. ಸೊ ಅದರಿಂದಾಗಿ ಆ ಒಂದು ಗುರಿನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಸೊ ನಿಮಗೆ ಬೇಕಾಗಿರೋ ಹೆಲ್ಪ್ ರಿಸೋರ್ಸಸ್ ದ ಯೂನಿವರ್ಸೇ ಪ್ರೊವೈಡ್ ಮಾಡುತ್ತೆ. ಇನ್ನೊಂದೇನು ಅಂದರೆ, ನಾನು ಸ್ಟಾರ್ಟಿಂಗ್ ಮಾಡಿದ್ದ ತಪ್ಪೇನು ಅಂದರೆ ಎಸಿಟೇಟ್ ಮಾಡೋದು. ನಾನು ಈ ಸಿಲ್ಲಿ ಡೌಟ್ನ ನನ್ನ ಸರ್ ಹತ್ರ ಕೇಳಿದ್ರೆ ಅವ್ರು ಏನು ಅನ್ಕೋಬೋದು, ಆ ಥರ ಎಸಿಟೇಟ್ ಮಾಡ್ತಾ ಇದ್ದೆ. ಬಟ್ UPSCಯಲ್ಲಿ ಒಂದು ಸಲ ಎಸಿಟೇಟ್ ಮಾಡಿದ್ರೆ 1 year 2 yearನ ಕಳ್ಕೊಬೇಕಾಗತ್ತೆ. ಸೊ ಅದರಿಂದ ಯಾವತ್ತೂ ಎಸಿಟೇಟ್ ಮಾಡಬೇಡಿ. ಯಾರೇ ಸೀನಿಯರ್ಸ್ ಇರಲಿ, ಕ್ಲಿಯರ್ ಮಾಡಿರೋ ಟಾಪರ್ಸ್ ಇರಲಿ, ಅಥವಾ ನಿಮ್ಮ ಸರ್ಗಳಿರಲಿ, ಅವ್ರುಗಳನ್ನ ಹೋಗಿ UPSC ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಸಬ್ಜೆಕ್ಟ್ ಡೌಟ್ಸ್ ಇರ್ಬೋದು, ಅವ್ರನ್ನ ಕೇಳಿ. ಅವರಿಂದ ನಿಮಗೆ ಒಂದು ರೈಟ್ ಡೈರೆಕ್ಷನ್ ಸಿಕ್ಕಾಗ ನಿಮ್ಮ 2-3 years ಆಫ್ ಪ್ರಿಪ್ರೇಷನ್ ಉಳಿಲೂಬಹುದು ಕೂಡ. ಸೊ ಅದರಿಂದಾಗಿ ಎಸಿಟೇಟ್ ಕೂಡ ಮಾಡಬೇಡಿ. ಸೊ ಮತ್ತಿನ್ನೊಂದು, ಒಂದು ರೈಟ್ ಪಿಯರ್ ಗ್ರೂಪ್ನ ಸುತ್ತಮುತ್ತ ಪಡ್ಕೊಳ್ಳಿ. ಅಂದರೆ ಏನಾಗುತ್ತೆ, ನಮ್ಮ ಪಿಯರ್ ಗ್ರೂಪೇ ನಮ್ಮನ್ನು ಡಿಫೈನ್ ಮಾಡುತ್ತೆ. ಸೊ ಅದರಿಂದಾಗಿ ನಮ್ಮ ಸುತ್ತಮುತ್ತ ಯಾರಾದರೂ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಕೂಡ ಇನ್ನೂ ಅವರಿಗಿಂತ ವರ್ಕ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಬರುತ್ತೆ. ನಮ್ಮ ಸುತ್ತಮುತ್ತ ಇರೋರು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಕೂಡ ನಮ್ಮ ಲೈಫ್ನ ಕ್ಯಾಶುವಲ್ ಆಗಿ ತಗೋತೇವೆ. ಸೊ ಅದರಿಂದ UPSC ಪ್ರಿಪರೇಷನಲ್ಲಿ ಅಟ್ಮೋಸ್ಟ್ ಡೆಡಿಕೇಶನ್ ಬೇಕು. ಆ ಡೆಡಿಕೇಶನಿಗೆ ಹೆಲ್ಪ್ ಆಗೋದು ಒಂದು ರೈಟ್ ಪಿಯರ್ ಗ್ರೂಪ್. ಸೊ ನಿಮ್ಮ ಸುತ್ತಮುತ್ತ ಯಾರ್ಯಾರು ಜನ ಇದ್ದಾರೆ ಒಂದ್ಸಲ ಅಬ್ಸರ್ವ್ ಮಾಡಿ. ಅವ್ರು ನಿಮಗಿಂತ ಹಾರ್ಡ್ ವರ್ಕಿಂಗ್ ಇದ್ದರೆ ಮಾತ್ರ ನೀವು ಕೂಡ ನಿಮ್ಮನ್ನು ನೀವು ಪುಷ್ ಮಾಡ್ಕೋಬೇಕು ಅನ್ನೋ ಒಂದು ನಿಮಗೆ ಛಲ ಬರುತ್ತೆ. ಇಲ್ಲ ಅಂದರೆ ನೀವು ಕೂಡ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ಅಲ್ಲೇನಾಗುತ್ತೆ, ನಿಮ್ಮ ಲೈಫ್ದು ಒಂದು 4-5 ಇಯರ್ಸ್ನ ಕಳ್ಕೊತೀರಾ. ಸೊ ಆ ತಪ್ಪನ್ನ ಮಾಡಬೇಡಿ. ಮತ್ತು ಇನ್ನೊಂದು, UPSCಗೆ ನೀವು ಏನು ಬರ್ತಾ ಇದ್ದೀರಾ, ಏನಕ್ಕೆ ಬರ್ತಾ ಇದ್ದೀರಾ,
ಆ ರೀಸನ್ನ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ನಿಮಗೆ ನಿಮ್ಮ ಗೋಲ್ ಮೇಲೆ ತುಂಬ ಕ್ಲಾರಿಟಿ ಇರಬೇಕು. ನಮ್ಮ ಪೇರೆಂಟ್ಸ್ ಹೇಳಿದ್ರು ಅಥವಾ ನಮ್ಮ ಅಂಕಲ್ ಹೇಳಿದ್ರು ಅಂತ ನೀವು UPSC ಬಂದರೆ ನೀವೇನಾಗುತ್ತೆ ಲಾಸ್ಟ್ 2-3 ಇಯರ್ಸ್ ಆದಮೇಲೆ ನಮ್ಮ ಮೇಲೆ ನಮಗೆ ಡೌಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಈ ಪ್ರೊಸೆಸ್ನ, ನನಗೆ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋ ಒಂದು ಡೌಟ್ ಬರುತ್ತೆ. ಆ ಡೌಟ್ ಟೈಮಲ್ಲೂ ಕೂಡ ನಮ್ಮನ್ನು ಓವರ್ಕಮ್ ಮಾಡೋದಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನಮ್ಮಲ್ಲಿರೋ ಕ್ಲಾರಿಟಿ. ನನ್ನ ಕೇಸಲ್ಲಿ ಏನಿತ್ತು ಅಂದರೆ ನನ್ನ ಥರ ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಅವರಿಗೆ ಒಂದು ರೈಟ್ ಆಪರ್ಚುನಿಟಿ ಸಿಕ್ಕರೆ ಅವರು ಕೂಡ ತಮ್ಮ ಲೈಫಲ್ಲಿ ಲೆವೆಲ್ 3 ಲೆವೆಲ್ 5ಗೆ ರೀಚ್ ಆಗೋ ಬದಲು ಲೆವೆಲ್ 3 ಲೆವೆಲ್ 10 ತನಕ ರೀಚ್ ಆಗೋಷ್ಟು ಕ್ಯಾಪಬಿಲಿಟಿ ಇರುತ್ತೆ. ಸೊ ದಟ್ ಈಸ್ ಅವರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಬೇಕಾಗಿರುತ್ತೆ. ಸೊ ಆ ಸಪೋರ್ಟ್ ಸಿಸ್ಟಮ್ನ ಪ್ರೊವೈಡ್ ಮಾಡಬೇಕು ಅನ್ನೋ ಒಂದು ನನಗೆ ಒಂದು ಆಶಯ ಇತ್ತು. ಸೊ ಅದರಿಂದಾಗಿ ನಾನು ಒಬ್ಬ ಅಧಿಕಾರಿ ಆಗಬೇಕು ಅನ್ನೋ ಒಂದು ಛಲ ಇತ್ತು. ಸೊ ಇದೇ ಥರ ನಿಮ್ಮಲ್ಲೂ ಕೂಡ ಒಂದು ಪ್ಯಾಷನ್ ಇರುತ್ತೆ. ನೀವು ಕೂಡ ನಿಮ್ಮ ಹಳ್ಳಿಯಲ್ಲಿ ಕಷ್ಟಗಳನ್ನ ನೋಡಿರ್ತೀರ, ನಿಮ್ಮ ಪೇರೆಂಟ್ಸ್ ಪಟ್ಟಿರೋ ಕಷ್ಟಗಳನ್ನ ನೋಡಿರ್ತೀರ, ಅಥವಾ ನೀವು ಕೂಡ ಲೈಫಲ್ಲಿ ಏನೋ ಸ್ಟ್ರಗಲ್ಸ್ನ ಫೇಸ್ ಮಾಡಿರ್ತೀರ. ಎಷ್ಟೋ ಜನ ಬೇರೆ ಸ್ಟೂಡೆಂಟ್ಸ್ ಇರ್ಬೋದು ಆ ಕಷ್ಟಗಳನ್ನ ಫೇಸ್ ಮಾಡಬಾರ್ದು ಅನ್ನೋ ನಿಮ್ಮ ಆಶಯ ಇರುತ್ತೆ. ಆ ಆಶಯಗಳನ್ನ ನೀವು ಒಂದ್ಸಲ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ UPSC ಜರ್ನಿಯಲ್ಲಿ ಏನೇ ಅಡೆತಡೆ ಬಂದರೂ ಕೂಡ ನಿಮ್ಮ ಗೋಲ್ ಇರುತ್ತಲ್ವ ಅದು ಸ್ಟ್ರಾಂಗ್ ಇರೋದ್ರಿಂದ ನಿಮ್ಮನ್ನು ಅದು ಕುಗ್ಸಲ್ಲ. ನಿಮಗೆ ಅದೊಂದು ಆಪರ್ಚುನಿಟಿಯಾಗಿ ನಿಮಗೆ ಒಂದು ಮೋಟಿವೇಶನ್ ಆಗಿ ವರ್ಕ್ ಮಾಡುತ್ತೆ. ಸೊ ನಿಮ್ಮ ಹಾರ್ಡ್ ವರ್ಕ್ ಡೆಡಿಕೇಶನನ್ನು ಯಾವತ್ತೂ ಕಾಂಪ್ರಮೈಸ್ ಮಾಡಬೇಡಿ. ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಸೊ UPSC ಇಟ್ ಈಸ್ ಎ ಲಾಂಗ್ ಗೇಮ್, ಅಂದರೆ ಮ್ಯಾರಥಾನ್ ಆಫ್ಟರ್ ಮ್ಯಾರಥಾನ್ ಅಂತಾರೆ. ಸೊ ಪ್ರಿಲಿಮ್ಸ್ ಆದ ತಕ್ಷಣ ಮೇನ್ಸ್ ಬರೀಬೇಕು, ಮೇನ್ಸ್ ಆದ ತಕ್ಷಣ ಇಂಟರ್ವ್ಯೂ ಕೊಡಬೇಕು, ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಆಗಲಿಲ್ಲ ಅಂದರೆ ಮತ್ತೆ ಪ್ರಿಲಿಮ್ಸಿಗೆ ಬರಬೇಕು. ಸೊ ಇದೊಂಥರ ಮ್ಯಾರಥಾನ್ ಥರ. ಸೊ ಅದರಿಂದಾಗಿ ನಿಮ್ಮ ಎಫರ್ಟ್ ಯಾವಾಗ ಕನ್ಸಿಸ್ಟೆಂಟ್ ಆಗಿರುತ್ತೆ, ನಿಮ್ಮ ಮೇಲೆ ನಿಮಗೆ ಯಾವಾಗ ಕಾನ್ಫಿಡೆನ್ಸ್ ಇರುತ್ತೆ, UPSC ಕ್ಲಿಯರ್ ಮಾಡೋದಕ್ಕೆ ಒಂದು ನಿಮ್ಮ ಪ್ರೊಬಾಬಿಲಿಟಿ, ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ಇಷ್ಟನ್ನೇ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸೊ ಇಲ್ಲಿಯವರೆಗೂ ಮನೋಜ್ರವರಿಂದ ಸಾಕಷ್ಟು ಪ್ರೇರಣೆಯ ಮಾತುಗಳನ್ನು ಕೇಳಿದ್ವಿ. ಅವರು ಒಂದು ಸಾಧಕರೇ ನಿಜ. ಅವರು ಹೇಳಿದಂತೆ ಅವರ ಒಂದು ಟೆಲಿಗ್ರಾಮ್ ಚಾನಲ್ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನೀವು ಅಲ್ಲಿ ನಾನು ಆ ಲಿಂಕನ್ನು ಕೊಟ್ಟಿದ್ದೇನಲ್ಲ, ಆ ಲಿಂಕ್ ಮುಖೇನ ನೀವು ಅವರ ಗ್ರೂಪ್ನ ಜಾಯಿನ್ ಆಗಿದ ನಂತರ ನಿಮ್ಮ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಖಂಡಿತವಾಗಿಯೂ ಕೇಳಿ. ಅವರಿಗೆ ಗೊತ್ತಿರುವಂತಹ ಮಾರ್ಗದರ್ಶನವನ್ನು ಖಂಡಿತವಾಗಿಯೂ ಮಾಡ್ತಾರೆ. ಹಾಗಾಗಿ ಮನೋಜ್ರವರಿಂದ ಕರ್ನಾಟಕದಿಂದ ಮತ್ತಷ್ಟು ಜನರಿಗೆ, ಮತ್ತಷ್ಟು ಯುವಕರಿಗೆ, ಮತ್ತಷ್ಟು ಪದವೀಧರರಿಗೆ ಪ್ರೇರಣೆ ನೀಡಿ ಸಾಕಷ್ಟು ಜನ ಮುಂದಿನ ವರ್ಷಗಳಲ್ಲಿ IAS, IPS, IRS, IFS ನಂತಹ ಸಿವಿಲ್ ಸರ್ವಿಸ್ ಹುದ್ದೆಗಳನ್ನು ಅಲಂಕರಿಸಲಿ ಅಂತ ಆಶಿಸ್ತಾ ಮನೋಜ್ರವರಿಗೆ ಒಳ್ಳೆಯದಾಗಲಿ ಅಂತ ತಿಳಿಸಿ ನಮಸ್ಕರಿಸ್ತೇನೆ. ನಮಸ್ಕಾರ. ಸ್ಟುಡಿಯೋ ಸಹಕಾರ ನೀಡಿದ ಸುಪ್ರೀತ್ರವರಿಗೆ ಹಾಗೂ ವಿಶೇಷವಾಗಿ ಮನೋಜ್ರವರಿಗೆ ಧನ್ಯವಾದಗಳು. ಮನೋಜ್ರವರಿಗೆ ಎಲ್ಲ ರೀತಿಯ ಯಶಸ್ಸುಗಳು ಸಿಗಲಿ ಎಂದು ಆಶಿಸ್ತೇವೆ. ಈ ಮಾಹಿತಿಯನ್ನು ನೀವು ನೋಡ್ತಾ ಇರೋದು IM ಫಾರ್ ಕೆರಿಯರ್ ಚಾನಲ್ನಲ್ಲಿ. ಈ ಚಾನಲ್ಗೆ ನೀವು ಎಲ್ಲರೊಂದಿಗೆ ಹಂಚಿಕೊಳ್ಳಿ ವಿಡಿಯೋನ, ಹಾಗೂ ಲೈಕ್ ಬಟನ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್ ಅಂತ. ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ನೀಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.